ಫಸ್ಟ್ ಟೈಮು ನಮ್ಮ ಗಾಡಿನ ತಗೊಂಡು ಒಂದು ಹಡಗಿಗೆ ಹಾಕ್ತಾ ಇದ್ದೀನಿ. ಮೈ ಜುಮ್ ಅಂತ ಐತೆ ನನಗೆ. ಸಪೋರ್ಟ್ ಮಾಡಿ ಕಳಿಸಿದ್ರಿಂದನೇ ನೋಡಿ ನೀವು ನೋಡ್ತಾ ಇರೋ ಈ ಜಾಗಗಳನ್ನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಅಂತೂ ಇಂತೂ ಕಿತ್ತಡಿ ಕಿರಣ ಅಚೀವ್ ಮಾಡ್ದ. ಬ್ಯಾಂಗ್ಳೂರ್ ಟು ಲಂಡನ್ನ ಕೊನೆ ಡೆಸ್ಟಿನೇಷನ್ನು, ಕೊನೆ ದೇಶ. ನಮಸ್ಕಾರ ಕೆ ಫೆಲ ಆಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀನಿ ಅಂತ ಅನ್ಕೋತೀನಿ. ಸೊ ಈಗ ಎಕ್ಸಾಕ್ಟಾಗಿ ಪ್ಯಾರಿಸ್ನ ಪಾರ್ಕಿಂಗ್ ಲಾಟಲ್ಲಿ ನಾವು ಬುಕ್ ಮಾಡಿದ್ವಲ್ಲ ಲಾಡ್ಜು, ಅದರ ಪಾರ್ಕಿಂಗ್ ಲಾಟಲ್ಲಿದ್ದೀವಿ. ಇವತ್ತು ಪ್ಯಾರಿಸ್ ನಮ್ಮದು ಕೊನೆ ದಿನ, ಅಂದರೆ ಯುರೋಪ್ ಇವತ್ತು ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗೆ ಇವತ್ತು UK ಅಂದರೆ ಲಂಡನ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ತುಂಬಾ ಖುಷಿ ಆಯ್ತದೆ. ಬನ್ನಿ ಮೋಟೋಲಾಗಲ್ಲಿ ಸಿಗೋಣ. ಸೊ ಈಗ ಆ್ಯಕ್ಚುಲಿ ಯಾವುದಾದ್ರೂ ಕಾರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ವೆಯ್ಟ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಕಾರ್ ಪಾರ್ಕಿಂಗಿಗೆ 1600 ರೂಪಾಯಿ ಇದೆ, ಅಂದರೆ 16 ಯೂರೋ ಇದೆ. ಯಾರಷ್ಟು ಕೊಡ್ತಾರೆ? ಅದಕ್ಕೆ ಬೇಡ ಅಂತ ಈ ಕಾರ್ಗಳ ಹಿಂದೆ ಹೋಗ್ತಾ ಇರೋದು. ಅದು ಇವನ್ ಇದು ಲಾಡ್ಜು, ಓಕೆನಾ? ನಾವು ದುಡ್ಡು ಕೊಟ್ಬಿಟ್ಟು ಲಾಡ್ಜಲ್ಲಿ ಉಳಿದಿದ್ದೀವಿ. ನೋಡಿ ಈ ಥರ ಡೋರ್ ಇದೆ, ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಅಲ್ಲಿಂದ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಇದೊಂದು ಸಣ್ಣ ಜುಗಾಡ್ ಮಾಡಿದ್ದೀವಿ. ನೋಡಿ ಹಿಂಗೆ ಓಪನ್ ಆದಾಗ ಹೊರಗಡೆ ಬಂದುಬಿಡೋದು. ಹೆಂಗೆ ಐಡಿಯಾ? ಟೈಮ್ ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ಆದರೆ ಇಲ್ಲಿ ಮಿಸ್ಟ್ ನೋಡಿ ಖಾಲಿನೇ ಇಲ್ಲ. ಅಂದರೆ ಫುಲ್ ಫಾಗ್ ಇನ್ನೂ ತುಂಬಿದೆ. ಪ್ಯಾರಿಸಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ ಈಗ ಪ್ಯಾರಿಸ್ನ ಎಫಿಲ್ ಟವರ್ಗೆ. ಅಲ್ಲೇ ಚಾಮರಾಜನಗರ ಕೇಗುಡಿ ಅಂತ ಓಡಾಡ್ತಿದ್ದ ಹುಡುಗ ಇವತ್ತು ಪ್ಯಾರಿಸ್ಗೂ ಬಂದು ಬೈಕಲ್ಲಿ ಬಂದ್ಬಿಟ್ಟ. ಖುಷಿ ಏನು ಅಂತಂದರೆ ಈಗ ಪ್ಯಾರಿಸ್ ಟವರ್ಗೆ ಮತ್ತೆ ಹೋಗೋ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ನೆನ್ನೆ ನಾವು ಪ್ಯಾರಿಸ್ ಟವರ್ದು ಎಫಿಲ್ ಟವರ್ ಮೇಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಆದರೆ ಏನಕ್ಕಪ್ಪ ಹೋಗ್ಬೇಕು ಅಂತಂದರೆ ಸುಮಾನ ಬೈಕಲ್ಲಿ ಬಂದಿರೋದು. ಅಟ್ಲೀಸ್ಟ್ ಅಲ್ಲಿ ಬೈಕ್ ನಿಲ್ಲಿಸಿ ಒಂದು ಫೋಟೋ ತಗೊಂಡು ಹೋಗ್ಬೇಕು ಅನ್ನೋ ಸುಮಾನ ನಂದು. ಸೊ ಹಂಗಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಬಸ್ಸು ಫೆಸಿಲಿಟೀಸು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಮಾತ್ರ ಸೂಪರ್. ಇಲ್ಲೆಲ್ಲ ನಿಮಗೆ ಕಾರ್ ಇಲ್ಲೇ ಇದ್ದರೂ ಜೀವನನ ಆರಾಮಾಗಿ ಸಿಟಿ ಲೈಫಲ್ಲಿ ಕಮ್ಯೂಟ್ ಮಾಡ್ಕೊಬೋದು. ಅಷ್ಟೊಂದು ಈಸಿ ಆಗುತ್ತೆ. ಓಹೋ ಹೋ 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 ಹೋ, ಏನಿದೆ ಗುರು ಇದು! ಕ್ಲೈಮೇಟು ಸಖತ್ತಾಗಿದೆ. ಈ ಬಿಲ್ಡಿಂಗ್ಗಳು ಅಲ್ಲ, ಈ ಬಿಲ್ಡಿಂಗ್ಗಳೆಲ್ಲ 14ನೇ ಶತಮಾನ 12ನೇ ಶತಮಾನದಲ್ಲಿ ಕಟ್ಟೋರಲ್ಲ ಇವರು. ಆ ಕಾಲದಲ್ಲಿ ಇವ್ರು ಏನು ರೆಸ್ಟ್ ಮಾಡೋದು ಏನು ಮಾಡಿಲ್ಲ. ನನಗೊಂದು ಏನು ಅನ್ನಿಸ್ತು ಅಂತಂದರೆ, ಈ ಇವರ ತಾತ ಮುತ್ತಾತಂದಿರು ಅಂದಿನ ಕಾಲದಲ್ಲಿ ಪಟ್ಟಿದ್ದ ಕಷ್ಟಕ್ಕೆ ಇವತ್ತು ಇವರು ಆರಾಮಾಗಿದ್ದಾರೆ. ಎಕ್ಸಾಂಪಲ್ಲು, ಈಗ ಗುಸ್ಟವೆ ಎಫೆಲ್ಲು ಆ ಎಫಿಲ್ ಟವರ್ನ ಯಾವಾಗ 135 ವರ್ಷದ ಹಿಂದೆನೇ ಕಟ್ಟಿಬಿಟ್ಟಿರೋದಕ್ಕೆ ಇವತ್ತು ಎಂಥ ರೆವಿನ್ಯೂ ಬರ್ತದೆ ಅಂತಂದರೆ ನೋಡಿ, ಒಬ್ಬರಿಗೆ 35 ಯೂರೋ ಅಂತಂದರೆ ಒಂದು ವರ್ಷಕ್ಕೆ 60 ಲಕ್ಷ ಮಿಲಿಯನ್ ಜನ ಬರ್ತಾರಂತೆ. ಸೊ ಅಂತಂದರೆ ಎಷ್ಟು ರೆವೆನ್ಯೂ ಜನ್ರೇಟ್ ಆಗೋಯ್ತು. ಇವರೇನು ದುಡಿಯೋದು ಬೇಡ, ಏನು ಬೇಡ. ಮೊದಲೇ ಆಲ್ರೆಡಿ ಮನೆಗಿನೇ ಬಿಲ್ಡಿಂಗು ಎಲ್ಲ ಅದ್ಭುತವಾಗಿ ಕಟ್ಕೊಟ್ಬಿಟ್ಟವ್ರೆ. ಎಲ್ಲ ಕರೆಕ್ಟಾಗಿದೆ. ಇವರು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ನೋಡ್ರಿ, ಇಲ್ಲೂ ಟ್ರಾಫಿಕ್ ಆಗುತ್ತಲ್ರಿ. ಪ್ಯಾರಿಸಲ್ಲೂ ಕೂಡ ಟ್ರಾಫಿಕ್. ಈ ಮಟ್ಟ ಟ್ರಾಫಿಕ್ಕು ಪ್ಯಾರಿಸಲ್ಲಿ. ಏನು ಮಾಡೋಣ? ಪ್ಯಾರಿಸ್ನಲ್ಲಿರೋ ಈ ಬೈಕರ್ಸ್ಗಳು ಇಲ್ಲಿ ಹೆಂಗೆ ನುಗ್ತಾರೆ ಅಂತ ನೋಡ್ಕೊಳ್ಳಿ. ಬರ ಅಂತ ನುಗ್ಬಿಡ್ತಾರೆ. ಮತ್ತು ಇನ್ನೊಂದು ಪ್ಯಾರಿಸ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹೇಳಬೇಕು. ಈಗ 2024ರಲ್ಲಿ ಇದೇ ವರ್ಷ ಒಲಿಂಪಿಕ್ ನಡೀತಲ್ಲ, ಅಲ್ಲಿ ಕಾಂಡಮ್ನ ಮಾತ್ರ ನೀವು ನಂಬಲ್ಲ, ಎಷ್ಟು 60 ಲಕ್ಷ ಕಾಂಡಮ್ಸ್ ಏನೋ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ ಆಲ್ ಓವರ್ ಸಿಟಿ. ಕಾರಣ ಏನು ಅಂತಂದರೆ, ಇದು ಮೊದಲೇ ಗೊತ್ತಿರೋಂಗೆ ಪ್ರೇಮಿಗಳ ರಾಷ್ಟ್ರ. ಇದು ಪ್ರೀತಿ ಪ್ರೇಮ ಪ್ರಣಯಕ್ಕೆ ತುಂಬ ಫೇಮಸ್ಸು. ಆ ಟೈಮಲ್ಲಿ ಎಲ್ಲ ಸೇಫ್ ಆಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೊಂದು ಕಾಂಡಮ್ಸ್ನ ಸಪ್ಲೈ ಮಾಡಿದ್ರಂತೆ. ಅದು ಒಂದು ಇನ್ಫಾರ್ಮೇಷನ್ ಇಲ್ಲಿ ಬೇಕಾದ್ರೆ ನೀವು ಆರ್ಟಿಕಲ್ ಚೆಕ್ ಮಾಡಿ ನೋಡಿ. ನಾನು ಹೇಳೋದು ನಿಮ್ಗೆ ಸುಳ್ಳು ಅನಿಸಿದ್ರೆ ನೋಡಿ, ಇಲ್ಲಿ ಸೈಕಲ್ಗಳಿದೆ, ಬಾಡಿಗೆ ಸೈಕಲ್ಗಳು. ಸಿಕ್ಕಾಪಟ್ಟೆ ಸೈಕಲ್ ಯೂಸ್ ಮಾಡ್ತಾರೆ ಇಲ್ಲಿ. ಬಟ್ ನೆದರ್ಲ್ಯಾಂಡ್ಸ್ ಅಷ್ಟಿಲ್ಲ ಬಿಡಿ, ನೆದರ್ಲ್ಯಾಂಡ್ ಸೈಕಲ್ಗೆ ಫೇಮಸ್. ಅದು ಇನ್ನೊಂದು ವಿಚಾರ ಏನು ಅಂತಂದರೆ, ಪ್ಯಾರಿಸ್ನ ಈ ಎಫಿಲ್ ಟವರ್ ಸುತ್ತಮುತ್ತ ಒಂದಷ್ಟು ಬೀದಿಗಳಿದೆ ಆಯಿತಾ. ಅಲ್ಲಿ ನಿಮಗೆ ವಿಶ್ವದ ಯಾವ್ಯಾವ ದೊಡ್ಡ ಬ್ರ್ಯಾಂಡ್ಸ್ಗಳಿದಾವೋ ಅವೆಲ್ಲದ್ರೂ ಕೂಡ ಶಾಪ್ ಇದೆ, ಔಟ್ಲೆಟ್ಗಳಿದೆ. ಅದರಲ್ಲಿ ಇನ್ನೂ ಒಂದು ಏನಪ್ಪ ಅಂತಂದರೆ, ಯಾವುದೇ ಹೊಸ ಪ್ರಾಡಕ್ಟ್ ಬಂದರೂ ಫಸ್ಟ್ ಲಾಂಚು ಇಲ್ಲಿ ಮಾಡ್ತಾರಂತೆ ಪ್ಯಾರಿಸಲ್ಲಿ. ಮತ್ತು ಇವರು ಫ್ಯಾಷನ್ನು ಇದರಲ್ಲೆಲ್ಲ ತುಂಬ ಫ್ರೀಕಿ. ಸೊ ಹಂಗಾಗಿ ಇವರು ಪ್ಯಾರಿಸ್ ಹೆಸರುವಾಸಿ. ಸೊ ಆ ಜಾಗದಲ್ಲಿ ಫಸ್ಟ್ ಲಾಂಚ್ ಮಾಡ್ತಾರೆ ಅಂತಂದರೆ, ಈ ಜಾಗದೊಂದು ತೂಕ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತ ಈಗ ಅಲ್ಲ. ಫ್ರಾನ್ಸ್ ಅಂತಂದರೆ ಪ್ಯಾರಿಸ್ಸು, ಪ್ಯಾರಿಸ್ ಅಂತಂದರೆ ಎಫಿಲ್ ಟವರ್. ನೋಡಿ, ಎಫಿಲ್ ಟವರ್ ಇರುವಂತಹ ರೋಡಿಗೆ ಬಂದಿದ್ದೀವಿ. ಆದರೆ ಏನು ಕಾಣಿಸ್ತಾನೆ ಇಲ್ವಲ್ಲ ಬ್ರದರು. ಅಯ್ಯಯ್ಯೋ, ಈ ಥರ ಫಾಗ್ ಆಗ್ಬಿಟ್ಟೈತೆ. ಹೆಂಗ ಅನಿಸ್ತಿದೆ ಸುಮನ್ ಎಕ್ಸ್ಪೀರಿಯನ್ಸು? ಸೂಪರ್. ಮಾಲೂರು ಗಾಡಿ ಎತ್ಕೊಂಡು ಪ್ಯಾರಿಸ್ವರೆಗೂ ಓಡಿಸ್ಕೊಂಡು ಬಂದಿದ್ಯಾ.
ಅವನ ಅಜ್ಜಿ ಎಷ್ಟು ದೂರ ಬಂದಿದ್ಯಾ ಅಂತಂದ್ರೆ ನಿನ್ಗೆ ಅದ್ರ ಫೀಲ್ ಹೆಂಗಿರ್ಬೇಡ ಹೇಳೋ. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಈ ತರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಯಾರು ಮಾಡಕ್ಕೂ ಆಗಲ್ಲ ಬಿಡು. ಇಲ್ಲ ಯಾರು ಮಾಡ್ತಾರೆ, ನೀನ್ ಮಾಡಿದ್ಯಾ ಅದಕ್ಕೆ ಖುಷಿ ಪಡ್ತಾ ಇದೀಯಾ, ಕರೆಕ್ಟ್ ಅಲ್ವಾ? ಫೀಲ್ ನ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗೋದು ನಾವು ಒಬ್ರೇನೆ. ನಾವ್ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಅರ್ಥ ಆಗಲ್ಲ. ನಾವು ಬಂದಿರೋ ಜರ್ನಿ ಆಗ್ಲಿ, ಎಕ್ಸಾಕ್ಟ್ಲಿ ನಾವು ಟೆರೇನ್ ಅಲ್ಲೆಲ್ಲ ಬಂದಿದ್ದು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರಿಗೂ ಅರ್ಥನೂ ಆಗೋದಿಲ್ಲ. ಕ್ವಾಟ್ಲೆ ಏನ್ ಹೇಳು, ಇನ್ ಕರೆಕ್ಟಾಗಿ ಇನ್ನೊಂದು 300 ಕಿಲೋಮೀಟರ್ ಹೊಡೆದ್ರೆ ಮುಗ್ದೋಯ್ತು. ಯಾವ್ದು 500 ಹತ್ರ ಇನ್ನ ಕೋಸ್ಟಲ್ ಬೇರೆ ಹೋಗ್ಬೇಕಲ್ಲ. ಆದ್ರೆ ಇನ್ನೇನು ಅಂತಂದ್ರೆ ಇವಾಗ ಇಲ್ಲಿ ಯುರೋಪ್ ಮುಗಿಯುತ್ತೆ, ನಮ್ಮ ಬೆಂಗಳೂರು ಟು ಲಂಡನ್ ಡೆಸ್ಟಿನೇಷನ್ ಏನಿದೆಯೋ ಆ ಡೆಸ್ಟಿನೇಷನ್ ಅಲ್ಲಿ ಇವತ್ತು ಲಂಡನ್ನಿಗೆ ಹೋಗಿ ಮುಟ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇದು ಒಂಥರ ಅದ್ಭುತವಾದ ಪ್ಲೇಸು. ಆ ಥರದ ಪ್ಲೇಸ್ಗೆ ಇವತ್ತು ನಮ್ಮದೇ ಗಾಡಿಗಳನ್ನ ತಗೊಂಡು ಇಲ್ಲಿವರೆಗೂ ಬಂದಿರೋದು ಏನು ಕಡಿಮೆ ವಿಚಾರ ಅಲ್ಲ ಅಂತ ನನಗನ್ಸುತ್ತೆ. ಸೊ ನಿಮಗೆ ಏನು ಅನ್ಸುತ್ತೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಖುಷಿ ನಮ್ಮ ಕರ್ನಾಟಕದ KA10 ಗಾಡಿನ ಇಲ್ಲಿವರೆಗೂ ತಗೊಂಡು ಬಂದಿದ್ದು ತುಂಬಾ ಖುಷಿ ಆಯಿತು. ಫಿಲ್ ಟವರನ್ನು ಮುಗಿಸ್ಕೊಂಡು ಈಗ ಲಂಡನ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಯಾವುದೋ ದೇಶದ ಮಕ್ಕಳು ಅಂತ ಗೊತ್ತಿಲ್ಲ, ಆದರೆ ನಮ್ಮ ಗಾಡಿನ ತುರು 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 ಅಂತ ನೋಡ್ತಾ ಇದ್ದಾವೆ. ನಿಮಗೆ ಒಂದು ಡೌಟ್ ಇರುತ್ತಲ್ಲ, ಸೊ ಹೆಂಗೆ ಬೆಂಗಳೂರಿಂದ ಲಂಡನ್ವರೆಗೂ ರೋಡ್ ಇದೆಯಾ ಅನ್ನೋದು ಒಂದು ಡೌಟ್ ಇರುತ್ತೆ. ಹೌದು, ಬೆಂಗಳೂರಿಂದ ಪ್ಯಾರಿಸ್ವರೆಗೂ ಒಂದು ರೋಡ್ ಇದೆ, ಆರಾಮಾಗಿ ರೋಡ್ ವೇಲೆ ಬರ್ಬೋದು. ಬಟ್ ಪ್ಯಾರಿಸಿಂದ ನಾವು ಲಂಡನ್ಗೆ ಹೋಗಬೇಕು ಅಂದರೆ ಸಮುದ್ರನ ದಾಟಬೇಕಿರುತ್ತೆ. ಆ ದಾಟೋ ಜಾಗಕ್ಕೆ ನಾವು ಫೆರಿನಲ್ಲಿ ಹೋಗಬೇಕು. ಸೊ ಆಲ್ರೆಡಿ ನಾನು ಆ ಫೆರಿದು ಬುಕ್ಕಿಂಗ್ನ ಮಾಡಿಬಿಟ್ಟಿದ್ದೀನಿ. ಹಲೋ, ಥ್ಯಾಂಕ್ ಯು. 12:20ಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇತ್ತಲ್ಲ ಗುರು, ನನಗೆ ಬರೋ ಕರೆಕ್ಟಾಗಿ 1:15 ಸ್ಲಾಟು. ನಾನು ಸ್ವಲ್ಪ ಬೇಗನೆ ಹೊಡಿಬೇಕು. ಸೊ ಹೆಂಗನ್ನಿಸ್ತು ಎಕ್ಸ್ಪೀರಿಯೆನ್ಸು ಪ್ಯಾರಿಸಲ್ಲಂತೂ ನಾನು ಖುಷಿಪಟ್ಟೆ. ಸೊ ವಿಡಿಯೋ ನೋಡ್ತಾ ಇರೋ ನೀವೆಷ್ಟು ಖುಷಿಪಟ್ರಿ ಅಂತ ನೀವೇ ತಿಳಿಸ್ಬೇಕು ನನಗೆ. ಸೊ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಾವಿವಾಗ ಪ್ಯಾರಿಸಿಂದ ಲಂಡನ್ಗೆ ಹೋಗೋಂಥ ಮೇಯ್ನ್ ಹೈವೇಗೆ ಬಂದು ಕನೆಕ್ಟ್ ಆಗಿದ್ದೀವಿ. ಸೊ ನಿಮ್ಗೊಂದು ಡೌಟ್ ಇರುತ್ತೆ, ಹೆಂಗಪ್ಪ ಈಗ ಅಲ್ಲಿ ಕ್ರಾಸಿಂಗ್ ಎಲ್ಲ ಹೆಂಗೆ ಅಂತ. ನೆಕ್ಸ್ಟ್ ನಮಗೆ ಲಂಡನ್ ಹತ್ರ, ಈಗ ಲಂಡನ್ಗೂ ಮತ್ತು ಪ್ಯಾರಿಸ್ಗೂ ಏನಾಗಿದೆ ಅಂತಂದರೆ ಸಮುದ್ರ ಹಾದೋಗಿದೆ. ಪ್ಯಾರಿಸ್ ಹೋಗೋ ಸೈಡಿಂದ ಸಿಗೋಂಥ ಊರು ಕಲಾಯ್ಸ್ ಅಂತ, ಅಲ್ಲಿ ಫೆರಿ ಸರ್ವಿಸ್ ಇದೆ. ಇನ್ನು ಲಂಡನ್ ಸೈಡಲ್ಲಿ ಬಂದ್ಬಿಟ್ಟು ಡೋವರ್ ಅಂತ ಒಂದು ಊರಿದೆ, ಅಲ್ಲೂ ಕೂಡ ಫೆರಿ ಸರ್ವಿಸ್ ಇದೆ. ಸೊ ಇಲ್ಲಿ ಡೈಲಿ ಪ್ಯಾರಿಸಿಂದ ಲಂಡನ್ಗೆ ಓಡಾಡೋಂಥ ಜನಗಳಿಗೋಸ್ಕರನೇ ಈ ಥರ ಒಂದು ದೊಡ್ಡ ಹಡಗನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಕಾರು, ಬೈಕು, ಜನಗಳು ಎಲ್ಲ ಕೂಡ ಓಡಾಡ್ತಾರೆ. ಈವನ್ ಲಾರಿಗಳು ಕೂಡ, ಯಾಕಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೆಯುತ್ತಲ್ಲ, ಅವರು ಕೂಡ ಬರ್ತಾರೆ. ಸೊ ಈಗ ನಾವೇನು ಮಾಡಬೇಕು, ಅಲ್ಲಿಗೆ ಹೋಗಬೇಕು ಅಂತಂದರೆ ಒಂದು ಪಾಸ್ಪೋರ್ಟ್ ಇರಬೇಕು, ವೀಸಾ ಇರಬೇಕು. ವ್ಯಾಲಿಡ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಇದ್ದು ನಮ್ಮ ಹತ್ರ ಫೆರಿ ಟಿಕೆಟ್ನ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಬೇಕು, ಅಥವಾ ಅಲ್ಲೂ ಸಿಗ್ಬೋದೇನೋ ಗೊತ್ತಿಲ್ಲ. ನಾನಂತೂ ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಓಕೆನಾ, ಸ್ಲಾಟ್ ಆಲ್ರೆಡಿ ಇಂತಿಂಥ ಸ್ಲಾಟ್ ಅಂತ ಕೊಡ್ತಾರೆ, ಆ ಸ್ಲಾಟಿಗೆ ಕರೆಕ್ಟಾಗಿ ಹೋಗಿ ಎಂಟ್ರಿ ಆಗಿಬಿಡೋದು. ಸೊ ಇದು ನಮ್ಮ ಪ್ಲ್ಯಾನ್ ಆಗಿರುತ್ತೆ. ಸೊ ಈ ಪ್ರೊಸೀಜರ್ಗಳನ್ನ ಮಾಡ್ತು ಅಂತಂದರೆ ನಮ್ಮನ್ನು ಪ್ಯಾರಿಸಿಂದ ಲಂಡನ್ಗೆ ಬೋಟಲ್ಲಿ ಬೈಕ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅದರ ನೀಟ್ ಪ್ರೊಸೀಜರು ಮತ್ತು ನಾನು ಹೆಂಗೆ ಹೋಗ್ತೀನಿ ಅನ್ನೋದನ್ನ ನೀವು ಮುಂದೆ ನೋಡ್ತೀರಾ. ಆ್ಯಕ್ಚುಲಿ ನಿಮಗೆ ಇಲ್ಲಿಂದ ನಾನು ಲಂಡನ್ ಬಾರ್ಡ್ರ್ವರೆಗೂ ಹೋಗೋವರೆಗೂ ಸೇಮ್ ಇದೇ ಥರನೇ ಇದೆ. ಹಂಗಾಗಿ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ ನನ್ನ ಪಾಟಿಗೆ ನಾನು ವೈಬ್ ಮಾಡಿಕೊಂಡು. ಎಲ್ಲೆಲ್ಲಿ ಈ ಥರ ಒಳ್ಳೊಳ್ಳೆ ಜಾಗ ಸಿಗುತ್ತೆ ನೋಡಿ ಸ್ಪಾಟ್ಗಳು, ಅಲ್ಲಿ ಮಾತ್ರ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ಬಟ್ ಇದು ಸಖತ್ತಾಗಿದೆ ಅಲ್ವಾ ಈ ಲೊಕೇಶನ್ನು. ರೋಡಲ್ಲೇ ಬರೆದು ಬಿಟ್ಟಿದ್ದಾರೆ ಫೆರಿ ಕಾರ್ ಅಂತ, ಕನ್ಫ್ಯೂಸ್ ಆಗಬಾರ್ದು ಜನಕ್ಕೆ ಅಂತ. ಸೊ ಈಗ ಡೈರೆಕ್ಟಾಗಿ ನಾವು ಕಾರ್ಗಳನ್ನ ಫೆರಿಗೆ ಹಾಕ್ತಾರಲ್ಲ ಅದೇ ಜಾಗಕ್ಕೆ ಹೋಗಿ ನಮ್ಮ ಗಾಡಿನ ಕೂಡ ಫೆರಿಗೆ ಹಾಕ್ತಾ ಇದ್ದೀವಿ. ನೋಡಿ ಇಲ್ಲಿ ಕ್ಲಾಸ್ ಈಸ್ಟ್ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲೇ ತಗೊಂಡ್ರೆ ನಾವು ನಮ್ಮ ಗಾಡಿನ ಇವತ್ತು ಹಾಕ್ಬಿಟ್ರೆ ಈಗ ಮ್ಯಾಕ್ಸಿಮಮ್ಮು ಲಂಡನಲ್ಲಿ ಒಂದು 300 ಕಿಲೋಮೀಟ್ರ್ ಅನ್ಕೊಳ್ಳೋಣ, ಆಯಿತಾ. ಸೊ ಈಗಲೇ ನಂದು 52,200 ಇದೆ. ಓಕೆ, ಸೊ ಅಲ್ಲಿಗೆ 22,500 ಕಿಲೋಮೀಟ್ರ್ ನಾವು ಟೋಟಲ್ ನಮ್ಮ ರೈಡನ್ನ ಬ್ಯಾಂಗ್ಳೂರ್ ಟು ಲಂಡನ್ ಮಾಡ್ದಂಗೆ ಆಗತ್ತೆ. ನೀವೀಗೇನು ನೋಡ್ತಾ ಇದ್ದೀರೋ ಇದು ಪೋರ್ಟ್ ರೋಡ್ ಆಗಿರುತ್ತೆ, ಅಂದರೆ ಬಂದರು ರಸ್ತೆಗೆ ಬಂದಿದ್ದೀವಿ. ಕಲಾಯಿಸ್ದು ಯುರೋಪನ್ನ ದಾಟ್ಕೊಂಡು ಇವಾಗ ಲಂಡನ್ ಎಂಟ್ರಿ. ನೋಡ್ರಿ ಇಲ್ಲಿ ಪೋರ್ಟ್ ನೋಡ್ರಿ. ಫಸ್ಟ್ ಟೈಮು ನನ್ನ ಲೈಫಲ್ಲಿ ಒಂದು ಬಂದರ್ಗೂ ಕೂಡ ಎಂಟ್ರಿ ಆಗ್ತಾ ಇರೋದು ನಾನು. ಇಲ್ಲಿ ಫಸ್ಟು ನಾವು ರಿಸರ್ವೇಷನ್ ನಂಬರು ಅದನ್ನೆಲ್ಲ ತಗೊಂಡು ಈ ಕಡೆಗೆ ಹೋದರೆ ಇಮಿಗ್ರೇಷನ್ ಮುಗಿಸ್ಕೊಂಡು ಸೀದಾ ಹಡಗು. ಯಾವ ಕಡೆ ಓ ನೋಡಿ ಅಲ್ಲೇ ಸಿಂಬಲ್ ಹಾಕಿದಾರಲ್ಲ ಬೈಕ್ಗೆ ಆ ಕಡೆ ಅಂತ. ಬೈಕು ಸೈಕಲ್ಲು ಎಲ್ಲ ಅಲ್ಲಿದೆ. ದಿಸ್ ಇಸ್ ರೆಫರೆನ್ಸ್ ನಂಬರ್. Which company is it? Ferris Iris. Irish Ferries? Yeah. Over there, please. The Oh. big one. Oh, this is another one? Oh,
ಯಾ ಓಕೆ ಥ್ಯಾಂಕ್ ಯು. ಓ ಇಲ್ಲಿ ನೋಡಿ ಕಂಪ್ನಿಗಳಿಗೆ ಸಪ್ರೇಟ್ ಇದೆ. ಇದೇ ಬೇರೆ ಕಂಪ್ನಿ ಇದು P&O ಫೆರೀಸು. ನಾನು ಬುಕ್ ಮಾಡಿರೋದು ಐರಿಸ್ ಫೆರೀಸು. ನೋಡಿ ಇಲ್ಲಿದೆ ಐರಿಸ್ ಫೆರೀಸು. ನೋಡಿ ಇಲ್ಲಿ ಟೋಟಲ್ಲು 3 ಕಂಪ್ನಿ ಇದೆ. ಒಂದು P&O ಫೆರೀಸು, ಇನ್ನೊಂದು ಐರಿಸ್ ಫೆರೀಸು, ಇನ್ನೊಂದು DFDS ಫೆರೀಸು. ಸೊ ನಾನು ಬುಕ್ ಮಾಡಿರೋದು ಯಾವುದು ಅಂತಂದರೆ ಐರಿಸ್ ಫೆರೀಸಲ್ಲಿ ಟೋಟಲ್ ನನಗೆ 58 ಯೂರೋ ಆಯಿತು, ವಿತ್ ಒಂದು ಸಣ್ಣದಾಗಿ ಸ್ಮಾಲ್ ಬ್ರೇಕ್ಫಾಸ್ಟ್ ಥರ ಕೂಡ ಕೊಟ್ಟು. ಅದಕ್ಕೆ ನಾನು ಅಲ್ಲೋದ್ನಲ್ಲ, ಅವರು ಈ ಕಡೆಗೆ ಹೋಗಿ ಅಂತ ಹೇಳಿದ್ರು, ಈ ಕಡೆಗೆ ಬಂದೆ. ಏನು ಚಳಿ ಗುರು ಇಲ್ಲಿ, ಈ ಮಟ್ಟಕ್ಕೆ ಗಾಳಿ ಬೇರೆ ಬೀಸ್ತೈತೆ, ಗಡ 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 ಅನ್ನಿಸ್ತೈತೆ. ಯಾ ಓಕೆ 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 ಶಿಫ್ಟ್ ಚೇಂಜ್ ಮಾಡ್ತಾ ಇದ್ದಾರೆ. ಆಗಲಿ ಪಾಪ, ಕರೆಕ್ಟ್ ಟೈಮಿಗೆ ಶಿಫ್ಟ್ ಚೇಂಜ್. ಈಗ ಎಷ್ಟು ಟೈಮು? 1 ಗಂಟೆ ಕರೆಕ್ಟಾಗಿ ಶಿಫ್ಟ್ ಚೇಂಜ್ ಆಯ್ತಾ ಇದ್ದಾರೆ ನೋಡಿ. ಈಸ್ ಆನ್ಲೈನ್ ರಿಸರ್ವೇಷನ್ ಈಸ್ ಮ್ಯಾಂಡೇಟ್ರಿ? Sorry? Because 3 of my friends are waiting over there. They don't have reservation. Okay. They might be come here and collect the ticket. Is it possible? Yes, but it is possible. But you book on which one? Huh? You are booked on which ferry? Book? You are booked for the 1 o'clock or the 3 o'clock? 1 o'clock. Yes, so the 1 o'clock. I have to check you on the 3 o'clock. Oh. But maybe you will have the 1 o'clock. But if your friends don't have tickets, Then they want to 3 o'clock. Okay. so Yeah. if you want, you can wait for. Yeah. Okay. I will let them. Yeah. ಈಗ ನೋಡಿ ಇಲ್ಲಿದೆ ನಂದು ರಿಸರ್ವೇಷನ್ ನಂಬರ್. ಓಕೆನಾ? ಆ ರಿಸರ್ವೇಷನ್ ನಂಬರ್ನ ಹಾಕಿ ಅವರು ಕೊಡ್ತಾರೆ. ಸೊ ನೋಡಿ, ಮಂಡೇ 28 ಅಕ್ಟೋಬರ್ 2024 1 ಗಂಟೆ 35 ನಿಮಿಷಕ್ಕೆ ಕಲಾಯ್ಸಿಂದ ಇದೆ. 2 ಗಂಟೆ 5 ನಿಮಿಷಕ್ಕೆ ಡೋವರ್ಗೆ ಹೋಗಿ ಸೇರುತ್ತೆ. ನಾನು ಬುಕ್ ಮಾಡಿರೋದು ಎಕಾನಮಿ. ಒಂದು ಮೋಟ್ರ್ ಸೈಕಲ್ ವಿತ್ ಪ್ಯಾಸೆಂಜರ್ಗೆ 46 ಯೂರೋ, ಅಂದರೆ ಒಬ್ಬ ಮನುಷ್ಯಂಗೆ ಮತ್ತು ಒಂದು ಗಾಡಿಗೆ ಸೇರಿ. ಅದಲ್ಲದೆ ನಾನು ಒಂದು ಸ್ಯಾಂಡ್ವಿಚ್ ರ್ಯಾಪು ಮತ್ತು ಕ್ರಿಸ್ಪಿ ಟೀ ಅಥವಾ ಕಾಫಿ ಅಂತ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಹೊಟ್ಟೆ ತುಂಬಕ್ಕೆ. ಸೊ ಟೋಟಲ್ 56, ಅಂದರೆ 5,600 ರೂಪಾಯಿ ಆಗ್ತಾಯಿದೆ ಇದಕ್ಕೆ. 9209. 9209. 209 ಎಲ್ It doesn't matter. It's 209. ಓಕೆ ಥ್ಯಾಂಕ್ ಯು. ಈ ಥರ ನಮಗೆ ಒಂದು ಐಟಮ್ನ ಕೊಡ್ತಾರೆ. ಓಕೆನಾ? ಈಗ ನಮಗೆ ಅಂತ 209 209 ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ನ ತಗೊಂಡು ಈಗ ಮುಂದಕ್ಕೆ ಹೋದರೆ ಅಲ್ಲಿ ಇಮಿಗ್ರೇಷನ್ ಆಫೀಸ್ ಇದೆ. ಸೊ ಅಲ್ಲಿ ನಾನು ನನ್ನ ಪಾಸ್ಪೋರ್ಟ್ಗೆ ಎಕ್ಸಿಟ್ ಹಾಕ್ಸ್ಕೊಬೇಕು. ಆಮೇಲೆ ನಾನು ಡೋವರ್ ಹೋಗ್ತೀನಲ್ಲ, ಅಲ್ಲಿ ನನಗೆ ಎಂಟ್ರಿ ಆಗ್ತಾರೆ. ಬಾಯ್, ಥ್ಯಾಂಕ್ ಯು. ಇಲ್ಲಿ ಹೋಗೋದು ನಾವು. ಓಕೆ, ಬನ್ನಿ ತೋರಿಸ್ಕೊಡ್ತೀನಿ ಇಮಿಗ್ರೇಷನಲ್ಲಿ ಏನೇನು ಮಾಡ್ತಾರೆ ಅಂತ. ಹಲೋ. ಯಾ ರೈಟ್. Is stamped, right? What? Stamp. Yes. Yeah, thank you. You can. Yeah. Okay. Copy. Oh, thank you. Departure. Okay, it's good, Tommy. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾನೇನು ಮಾಡಿದೆ, ಬೆಳಗ್ಗೆನೇ ಬುಕ್ ಮಾಡಿಬಿಟ್ಟೆ, ಸುಮ್ಮನೆ ರಿಸ್ಕ್ ಬೇಡ ಅಂತ. ಸೊ ಹಂಗಾಗಿ ಈಗ ನನಗೆ ಈಸಿ ಆಗ್ತಿದೆ ಹೋಗೋಕ್ಕೆ. ನೋಡಿ, ಇವಾಗ ನಾನು ಎಕ್ಸಾಕ್ಟ್ ಆಗಿದ್ದೀನಿ UK ಬಾರ್ಡ್ರಲ್ಲಿ. ಸೊ ಇಲ್ಲಿ ಒಂದು ಸಲ ಗಾಡಿ ಮೇ ಬಿ ಚೆಕ್ ಮಾಡ್ಬೋದು, ಮತ್ತು ನಮ್ಮ ಐಟಮ್ಸ್ ಎಲ್ಲ ಚೆಕ್ ಮಾಡಿ ಒಳಗಡೆಗೆ ಬಿಡ್ತಾರೆ. ಸೊ ಬ್ಯಾಂಗ್ಳೂರ್ ಟು ಲಂಡನ್ನ ಕೊನೆ ಡೆಸ್ಟಿನೇಷನ್ನು, ಕೊನೆ ದೇಶ UKಗೆ ನಮ್ಮ ಜೋಗಿ ಸೇಫಾಗಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾನೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನೆಕ್ಸ್ಟು UK ಎಂಟ್ರಿ ಆಗೋಣ. ಅಲ್ಲಿ ನೋಡಿ, ಅಲ್ಲಿ ಬರ್ತಿದೆ UK ಬಾರ್ಡರ್ ಕಂಟ್ರೋಲ್ ಅಂತ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ದಿಸ್ ಇಸ್ ಮೈ ಪಾಸ್ಪೋರ್ಟ್. Lovely, thank you very much indeed. ಥ್ಯಾಂಕ್ ಯು. How cool you are. Sorry? How cool you are. Why are we coming to the UK today? I'm from India. Yeah, why are we going to England? Tourist. Tourist? Yeah, all the way from India, this bike. On this bike? Yeah. Good, great. Can you do the hill? Yeah, sure. Yeah. Moment. That's okay. Yeah. Thank you, I don't want to lose Yeah. anything. Yeah. Thank you. So how long have you been riding for? Yeah.
maybe on 200 after Dover. Okay. Yeah. So you've driven from India on your bike? Yes. Yes. How many days? How long? 76 days and 21,000 kilometers. Good grief. Yeah, thank you. What do you do in India? I'm an advocate. Sorry? Advocate. Okay. Yeah, lawyer. So you don't have to do it now. You can... Yeah. Yes. ಸ್ಟ್ಯಾಂಪ್ ಬೀಳ್ತಾ ಇದೆ. ಥ್ಯಾಂಕ್ ಯು ಸರ್. You go, Clem. ಯಾ Bye-bye. ನೋ ಸ್ಟ್ಯಾಂಪ್ ಡನ್. The same done. ಯಾ ಥ್ಯಾಂಕ್ ಯು ಬಾಯ್. ಸೊ ನೋಡಿ ಬಾರ್ಡ್ರ್ಗಳಲ್ಲೆಲ್ಲ ಆರಾಮಾಗಿ ಚಿಲ್ಲಾಗಿರ್ತಾರೆ. ಏನು ನಿಮ್ಗೇನು ಅಂಥ ರಿಸ್ಕ್ ಇಲ್ಲ ಅಂತ ಏನು ಅನಿಸಲ್ಲ. ಸೊ ಫ್ರೆಂಡ್ಲಿ ಇರ್ತಾರೆ. ಈಗ ನೋಡಿ 209 ನಿಂದು ಇದು ಹೋಗು ಅಂತಂದರು. ಓಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. 209ಗೆ ಹೋಗ್ಬೇಕು ಅಂದರೆ ನೋಡಿ ಅಲ್ಲಿ 10ರಿಂದ 1000ವರೆಗೂ ಲೆಫ್ಟ್ ಸೈಡ್ ಇದೆ, 1001ರಿಂದ 1032ವರೆಗೂ ಈ ಕಡೆ ಇದೆ. ಸೊ ಈಗ ನಾನು ಲೆಫ್ಟ್ಗೆ ಹೇಳ್ಕೊಬೇಕು ಗಾಡಿನ. ನೋಡಿ ಇಲ್ಲಿ ಅಲ್ಲಿ ಹೋಗ್ತೀನಿ ನಾನೀಗ ಬೋಟ್ ಹತ್ರ. ಆ ಬೋಟ್ ಇದೆ ನೋಡಿ, ಐರಿಸ್ ಫೆರೀಸ್ ಅಂತ. ಈ ಕಂಪ್ನಿದೇನೆ ಆ ಬೋಟು ಕೂಡ. ಸೊ ಅವರು ಬುಕ್ಕಿಂಗ್ ತಗೊಂಡು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಈಗ ಒಂಥರ ಖುಷಿ ಆಗ್ತಿರತ್ತೆ ನನಗೆ. ಏನಿದೆ ಒಂದು ಪೋರ್ಟ್ ಒಳಗಡೆ ಇಷ್ಟು ಚೆನ್ನಾಗಿ ರೋಡು ನೋಡಿ, ಅವೆಲ್ಲ ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಅಂತ ಕಾಣಿಸುತ್ತೆ. ಓಕೆ, 0ಇಂದ 21 ಸೈಡ್ ಇದೆ, 31ರಿಂದ 512ವರೆಗೂ ಈ ಕಡೆ. ಓಕೆ, ಎಸ್. ಲೇನ್ ಸಪ್ರೇಟ್ ಎಷ್ಟಿದೆ ನೋಡಿ. ನಾನು ಹೋಗ್ಬೇಕಾಗಿರೋದು ಇಲ್ಲಿ. ಆ ಥರದ್ದು ಇಲ್ಲಿ 1000 ಗಟ್ಟಲೆ ಇದೆ ನೋಡಿ ನಂಬರ್ಸು. ನಂದು 209. ಸೊ ಈಗ 110, 150, 159, 160 ಸಪ್ರೇಟ್ ಮಾಡಿ ಹತ್ತಿಸ್ತಾರೆ. ಬಂದೆ ನೋಡಿ 209. ಸೊ ಇಲ್ಲಿಂದನೇ ನಾನು ಪಾಸ್ ಆಗಬೇಕು, ಸುಮ್ಮನೆ ಪಾಸ್ ಆಗಂಗಿಲ್ಲ. ಇಲ್ಲಿ ನೋಡಿದ್ರಾ? ಸೊ ಇಲ್ಲಿಗೆ ಬಂದು 209ಗೆ ಬಂದರೆ ನನ್ನ ಇದು. ಸೊ ಅದೆಲ್ಲಿ ಗೊತ್ತಾಗುತ್ತೆ ಅಂತಂದರೆ, ಈಗ ಅವ್ರು ಕೊಟ್ಟಿದ್ದಾರೆ ನೋಡಿ ಕಾರ್ಡು, ಆ ಕಾರ್ಡಲ್ಲಿ ಗೊತ್ತಾಗುತ್ತೆ. ಈಗ ಅಲ್ಲಿ ಹೋಯ್ತಾ ಇದ್ರೆ ಈಗ ಜಸ್ಟ್ ಏನಿಲ್ಲ, ಈ ಲೇನ್ನ ನಾವು ಕ್ಲೀನಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಫಾಲೋ ಮಾಡಿದ್ರೆ ನಮ್ಮನ್ನು ಕರೆಕ್ಟಾಗಿ ತಗೊಂಡೋಗಿ ಬಿಡುತ್ತೆ. ನನ್ನ ಪ್ರಕಾರ ಮೇಲೆ ಹತ್ತಬೇಕು ಅನ್ಸುತ್ತೆ. 209ಗೆ ಬಂದೆ ಲೇನ್ಗೆ. ಆ್ಯಕ್ಚುಲಿ ನೋಡಿ ಇವಾಗ ಫೆರಿ ಬಂದಿದೆ. ಇವಾಗ ನೋಡಿ ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅದು ಓಪನ್ ಆಗುತ್ತೆ. ಓಪನ್ ಆದರೆ ಅಲ್ಲಿರೋರೆಲ್ಲರೂ ಕೂಡ ಎಕ್ಸಿಟ್ ಆಗ್ತಾರೆ ಇಲ್ಲಿಗೆ. ಸೊ ಅವರು ಒಂದ್ಸಲ ಎಕ್ಸಿಟ್ ಆದಮೇಲೆ ನಾವು ಎಂಟ್ರಿ ತಗೋಬೇಕಾಗಿರುತ್ತೆ. ನೋಡಿ ಇಲ್ಲಿಂದನೂ ಕೂಡ ಹೋಗ್ತಾ ಇದ್ದಾವೆ ಗಾಡಿಗಳು. ಮೇ ಬಿ ಅದು ಇಲ್ಲಿದೆ ಅಂತ ಕಾಣಿಸುತ್ತೆ. ಆಮೇಲೆ ನೋಡಿ ಅಲ್ಲಿ 2 ಸಣ್ಣ ಗಾಡಿಗಳು ಕಾಣಿಸ್ತಾ ಇದೆಯಲ್ಲ, ಅದು ಇಲ್ಲಿ ಅವ್ರನ್ನ ಡೈರೆಕ್ಷನ್ ಮಾಡೋಕ್ಕೆ. ಮತ್ತು ನೋಡಿ ಪೊಲೀಸ್ ಗಾಡಿ ಕೂಡ ಇಲ್ಲೇ ಇದೆ. ಸೊ ಸೇಫಾಗಿ ನೋಡ್ಕೊಬೇಕಲ್ಲ ನಮ್ಮನ್ನೆಲ್ಲರೂ, ಅದನ್ನು ಅವರು ನಿಭಾಯಿಸ್ತಾರೆ. ನೋಡಿ ಅಲ್ಲಿ ಲಾರಿ ಬರ್ತಾ ಇದೆಯಾ, ಸೊ ಅದು ಆ ಫೆರ್ರಿಯಿಂದ ಹೊರಗಡೆಗೆ ಬರ್ತಾ ಇರೋದು. ಸೊ ಈಗ ಅವ್ರನ್ನೆಲ್ಲರನ್ನೂ ಹೊರಗಡೆ ಬಿಡ್ತಾರೆ. ಅದೆಲ್ಲ ಸೀದಾ ನೋಡಿ ಈ ದಾರಿನಲ್ಲಿ ಎಳ್ಕೊಂಡು ಈ ಕಡೆಗೆ ಹಿಂಗೆ ಹೋಗುತ್ತೆ. 1000 ಹೋದ ಮೇಲೆ ನಾವು ಮತ್ತೆ ಇಲ್ಲಿ ಹತ್ತುತ್ತೀವಿ. ಸೊ ಫಸ್ಟು ದೊಡ್ಡ ಗಾಡಿಗಳನ್ನ ಬಿಡ್ತಾರೆ ನೋಡಿ. ದೊಡ್ಡ ಟ್ರಕ್ಸ್ ಇದೆಯಲ್ಲ, ಡಿಸ್ಕಾರ್ಡಿಯಾ ಅನ್ನೋದು. ಸೊ ಆ ಟ್ರಕ್ಗಳು ಹೋಗುತ್ತೆ. ಅದಾದ ಮೇಲೆ ಸಣ್ಣ ಕಾರ್ಗಳು ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಬೈಕ್ ಬರುತ್ತೆ. ನೋಡಿ ಅಲ್ಲಿ ಬರ್ತಾ ಇದೆ ನೋಡಿ, ಇನ್ನೊಂದು ಲಾರಿ ಬರ್ತಾ ಇದೆ ನೋಡಿ. ಬಂದರು. ಇವಾಗ ಒಂದೊಂದು ಗಾಡಿನ ಟಿಕೆಟನ್ನು ಚೆಕ್ ಮಾಡಿ ಕಳಿಸ್ತಾರೆ. ಸೊ ನೋಡಿ ಅಲ್ಲಿ ಕಳಿಸ್ತಾ ಇದ್ದಾರಲ್ಲ ಅವ್ರಿಗೆ ಅಲ್ಲಿ ವ್ಯಾಕಿಟಕಿಯಲ್ಲಿ ಕನೆಕ್ಷನ್ ಇರುತ್ತೆ ನೋಡಿ. ಅಲ್ಲಿ ಕೇಳ್ಕೊತಾರೆ ಯಾವ ಗಾಡಿನ ಕಳಿಸೋದು ಏನು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾ ಎಸ್ ಸರ್, ಥ್ಯಾಂಕ್ ಯು. ಸೊ ನೋಡಿ ಒಂದೊಂದಾಗಿ ಚೆಕ್ ಮಾಡಿ ಇವಾಗ ಅವರು ನಮ್ಮನ್ನು ಬಿಡ್ತಾರೆ. ಸೊ ಒನ್ಸ್ ಏನು ಅಂತಂದರೆ ಅಲ್ಲಿ ಬರ್ತಾ ಇರೋ ಗಾಡಿಗಳೆಲ್ಲ ಖಾಲಿ ಆಗಬೇಕು, ಫೆರಿ ಫುಲ್ ಖಾಲಿ ಆಗಬೇಕು. ಖಾಲಿ ಆದಮೇಲೆ ನಮ್ಮನ್ನು ಎಂಟ್ರಿ ತೊಗೊತಾರೆ. ಓಕೆ, ಸೊ ನಮಗೂ ಬಂತು ರೆಡಿಯಾಗಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ರೆಡಿ ಆದೆ. ಇವಾಗ ರೆಡಿಯಲ್ಲಿ ಕಳಿಸ್ತಾ ಇದ್ದಾರೆ ಕಾರ್ನ. ಮೇ ಬಿ ಬೈಕ್ನ ಯಾವಾಗ ಕಳಿಸ್ತಾರೋ ಗೊತ್ತಿಲ್ಲ, ನೋಡಬೇಕು. ವೋಚರ್ ರೆಡಿ ಮಾಡಿ ಇಟ್ಕೊಂತೀನಿ. ವೋಚರ್ ಕೇಳ್ತಾರೆ. ಸೊ ಇದು ಒಂದು ನಾನು ಫುಡ್ ವೋಚರ್ ಮಾಡಿದ್ದೆ, ಯಾಕಂದರೆ ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಸೊ ಫುಡ್ ವೋಚರ್ ಒಂದು, ಇನ್ನೊಂದು ಮಾಮೂಲಿ ಗಾಡಿದು ಟಿಕೆಟ್. ನೋಡೋಣ ಮೇಲೆ ಕಳಿಸ್ತಾರ ಕೆಳಗೆ ಕಳಿಸ್ತಾರ ಗೊತ್ತಿಲ್ಲ. ಎಲ್ಲಿ ಕಳಿಸಿದ್ರು ಜೈ ಬಂದರು ಅನಿಸುತ್ತೆ ನಮ್ಮ ಹತ್ರಕ್ಕೆ. ಎಸ್ ಸರ್ ನೋಡಿ ಪಾಪ ಸರ್ ಅಂತ ಮಾತಾಡಿಸ್ತಾರೆ. 5 ನಿಮಿಷ ಕಳೆದು ಕಳಿಸ್ತೀನಿ ನಿಮಗೆ. ನೋಡಿ ಇದೆಲ್ಲ ಲಂಡನ್ನಿಂದ ಪ್ಯಾರಿಸು, ಪ್ಯಾರಿಸಿಂದ ಲಂಡನ್ನು, ಈ ಥರ ಬರ್ತಾರಂಥ ಗಾಡಿಗಳು. ಅಲ್ಲಿ ಇನ್ನೊಂದು ಆಶ್ಚರ್ಯ ನೋಡಿದೆ ನೋಡಿ, ಫಸ್ಟ್ ಗೇರಲ್ಲಿದೆ ಇಲ್ವ ನನ್ನ ಗಾಡಿ, ಬಟ್ ಅದ್ರ ಆರಾಮಾಗಿ ಹಿಂದೆ ಮುಂದೆ ಮೂವ್ ಆಗ್ತಿದೆಯಲ್ಲ, ಹೆಂಗೆ? KTM
ನೀವೇ ಉತ್ತರ ಕೊಡಬೇಕು ಇದಕ್ಕೆ. ನೋಡಿ ಫಸ್ಟ್ ಗೇರ್ ತೋರಿಸ್ತೈತೆ, ಆದರೂ ಮೂವ್ ಆಯ್ತೈತಲ್ಲ ಗುರು ಇದು. ಫಸ್ಟ್ ಗೇರಲ್ಲಿ ಹೆಂಗ್ ಗುರು ಇದು ಮೂವ್ ಆಗ್ತಿದೆ? ಗೇರ್ ಚೇಂಜ್ ಮಾಡಿದ್ರು ನ್ಯೂಟ್ರಲಲ್ಲಿ ಏನಾದರೂ ಸ್ಟ್ರಕ್ ಆಗುತ್ತಾ? ಇಲ್ಲ, ನ್ಯೂಟ್ರಲಲ್ಲೂ ಮೂವ್ ಆಗ್ತಿದೆ. ವಾ, ಏನೋ ಆಗಿದೆ ನನ್ನ ಗಾಡಿಗೆ. Upstairs. ದಿಸ್ ವೇ. You follow the car. ಓಕೆ, ಥ್ಯಾಂಕ್ ಯು ಸರ್. ಸೊ ನಮಗೆ ಅಪ್ಸ್ಟೇರ್ ಕೊಟ್ಟಿದ್ದಾರೆ. ಈಗ ನಾನು ಬೈಕನ್ನ ಹೆಂಗೆ ಕಟ್ತಾರೆ ಅನ್ನೋದನ್ನ ನೋಡ್ಬೇಕು ನಾನು. ಎಂಥ ಎಕ್ಸ್ಪೀರಿಯನ್ಸ್ ಅಲ್ವಾ ಇದೆಲ್ಲ ಲೈಫಲ್ಲಿ. ಯಪ್ಪ, ಅದು ಬೇರೆ ದೇಶದಲ್ಲಿ ಬಂದು ಒಂದು ಶಿಪ್ ಒಳಗಡೆ ಹಾಕ್ತಾ ಇರೋದು. ಆ್ಯಕ್ಚುಲಿ ರೈಲ್ವೇನೂ ಇದೆ, ಬಟ್ ಆದರೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತಂತೆ. ಮತ್ತು ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ ನಿಮಗೆ. ಇದ್ರದ್ದು ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ, ನಾವು ಮಜಾ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ನಾನು ಫೆರಿನೇನೆ ಸೆಲೆಕ್ಟ್ ಮಾಡಿಕೊಂಡೆ. ಈ ಥರ ನೋಡಿ 2-3 ಫೆರೀಸ್ ಇದೆ ಇಲ್ಲಿ, ಬೇರೆ ಬೇರೆ ಕಂಪ್ನಿಗಳದ್ದು. ಓಕೆನಾ? ಓ ಕ್ಲಾಸ್ ನಂಬರ್ 7. ಓಕೆ, ಮಲೆ ಮಹದೇಶ್ವರ ಒಳ್ಳೇದು ಮಾಡೋ ತಂದೆ. ಫಸ್ಟ್ ಟೈಮು ನಮ್ಮ ಗಾಡಿನ ತಗೊಂಡು ಒಂದು ಹಡಗಿಗೆ ಹಾಕ್ತಾಯಿದ್ದೀನಿ. ಮೈ ಜುಮ್ ಅಂತೈತೆ ನನಗೆ. ದೇವ್ರೇ, ವಾವ್. ಯಾ ಯಾ ಸೇಮ್ ಪ್ಲೇಸ್. ಯಾ ಓಕೆ, ಗಾಡಿ ನಿಲ್ಸೋಕ್ಕೆ ಹಂಗೆ ನಿಲ್ಸೋದ? ಹಾಂ ಯಾ. ಓ ಅಂದರೆ ಕ್ಲಿಪ್ ಮಾಡಿ ಅಂತನೇನೋ ಇದಕ್ಕೆ. ಇದು ಇವೆರಡು ಕೊಟ್ರಾ? ಓಕೆ, ಎಸ್, ಅರ್ಥ ಆಯಿತು. ಬಟ್ ಇದು ಓಕೆ, ಇದನ್ನು ಹಿಂಗೆ ಹಾಕಿ. ಓ, ಸೀಟಿಗೆ ಡ್ಯಾಮೇಜ್ ಆಗಬಾರ್ದು. ಓಕೆ, ಒಳ್ಳೆ ಸರ್ವಿಸ್ ಗುರು ಇದು. ಇದನ್ನು ಹೆಂಗೆ ಕಟ್ಟೋದು? ಇದು ಟೈಟು, ಗೊತ್ತಿಲ್ಲ ಇದು ಹೆಂಗೆ ಹಾಕೋದು ಅಂತ. ಟೈಟೇ ಐತೈತಲ್ಲ ಗುರು ಇದು. ನಾನು ಇದೆಲ್ಲೂ ಯೂಸ್ ಮಾಡಿಲ್ಲ ಜಾಸ್ತಿ. ಆ್ಯಕ್ಚುಲಿ ನಾನು ಒಬ್ಬನೇ ಬೈಕರ್ ಇಲ್ಲಿ. ಮೇ ಬಿ ಬೈಕ್ಗಳನ್ನೆಲ್ಲ ಇಲ್ಲಿ ಸ್ಟಾಪ್ ಮಾಡಿಸ್ತಾರೆ ಅನಿಸುತ್ತೆ ನೋಡಿ, ಸಪ್ರೇಟಾಗಿ ಬೈಕಿಗೆ ಅಂತಲೇ ಒಂದಷ್ಟು ಕ್ಲಿಪ್ಸ್ ಎಲ್ಲ ಹೊಡೆದು ಬಿಟ್ಬಿಟ್ಟವ್ರೆ. ಬಟ್ ಹಿಯರ್ ಹೌ ಟು For the future, yeah? ಯಾ. ಓ ಓಕೆ. Open fully. ಓಕೆ It's stuck. ಓಕೆ. And then you pull. ಓ ನೈಸ್. ಓಕೆ. ಹಾಂ. Connect. ಯಾ. ಎಸ್. Take a snake from this side ಓಕೆ. to make a tight here. ಓಕೆ. Now bend, yeah? ಯಾ. ಓಕೆ. And start from. ಓಕೆ. ಯಾ. Come to open, just pull it. Pull it. Open fully in one level. Yeah. And it is. Yes sir, thank you. Now I can go upstairs? Yes. No problem? You put on the gear. Yeah. Yeah. ಓ ನೋಡ್ಕೊಳ್ಳೋಣ ಇರಪ್ಪ. ಆಮೇಲೆ ಗೇರಲ್ಲಿ ಮೂವ್ ಬೇರೆ ಆಯ್ತಾಯ್ತಲ್ಲ ಅದು. ಹಾಂ, 2ನೇ ಗೇರಲ್ಲಿ ಇಟ್ಟಿದ್ದೀನಿ, ಬಿಡಿಯಲ್ಲಿ ಹಾಗೆ. ಓಕೆ, ಸೊ ಈಗ ನಾವು ಮೇಲೆ ಹೋಗೋಣ. ಕೊನೆಗೂ ಬಂದೆ ನೋಡಿ ಫೆರಿ ಒಳಗಡೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾರ್ಗಳನ್ನೆಲ್ಲ ಕ್ಲೀನಾಗಿ ಒಂದು ಲೈನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ ಅಂತ. ಫುಲ್ ಸ್ಪೇಸ್ನ ಯೂಸ್ ಮಾಡ್ಕೊಂಡು ಕ್ಲೀನಾಗಿ ನಿಲ್ಲಿಸಿದ್ದಾರೆ. ಓಕೆ, ಸೊ ಇವಾಗ ಮೇಲ್ಗಡೆಗೆ ಹೋಗ್ತಾ ಇದ್ದೀನಿ. ಯಾ तुम कैसे हो? मैं अच्छा है. ठीक ठाक. थैंक यू. आप कैसे हैं? ठीक ठाक अल्हम्दुलिल्लाह. So- आप इंडिया से हो? ये आप? मैं गुजरात. गुजरात इंडिया, से? गुजरात से. हाँ. ये मेरा भाई इंडिया से आया, बेंगलोर से आया. थैंक यू, वेरी गुड. धन्यवाद. ಯಾ ಓಕೆ. ಸೊ ಬನ್ನಿ ಮೇಲೆ ಹತ್ತೋಣ. ನೋಡಿ ಇಲ್ಲಿದೆ ನೋಡಿ ಮೇಲ್ ಹತ್ತಕ್ಕೆ ಜಾಗ, ಡೆಕ್.
ಸೊ ಇಲ್ಲಿಂದ ನಾವಿವಾಗ ಮೇಲಕ್ಕೆ ಹೋಗಬೇಕು. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಇದು, ಒಳ್ಳೆ ಮಜಾ ಕೊಡ್ತಾ ಇದೆ. ಸೊ ಎಂಟರ್ ಆಗ್ತಿದ್ದಂಗೆ ನೋಡಿ ಈ ಥರ ಇದೆ ಐರಿಸ್ ಫೆರೀಸ್ ಅವರ ಒಂದು ಫೆರಿ ಸರ್ವಿಸ್. ಸೊ ಈಗ ನಾನು ಫುಡ್ ಕೋಪನ್ನು ಕೊಟ್ಟು ಫುಡ್ ತಿನ್ನಬೇಕು. ಸೊ ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲಿ ನೋಡಿ, ಇಲ್ಲಿ ಕೆಫೆ ಇದೆ, ಪಬ್ ಇದೆ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ ಪಬ್ಬು. ಸೊ ಇನ್ನೆಲ್ಲಾನು ಕೂಡ ಒಂದು ರೌಂಡ್ ಹಾಕೊಂಡು ಬರುವಂತೆ ನಾವು. ನೋಡ್ರಿ ಇಲ್ಲಿ ಎಲ್ಲ ಎಷ್ಟೆಷ್ಟಿದೆ ರೇಟು ಅಂತ. ನೀರಿಗೆ €3 ಇದೆ, ಅಂದರೆ ₹300 ನೀರಿಗೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇದರ ಪ್ರೈಸು ಎಷ್ಟೆಷ್ಟಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ಏನೇನಾಗುತ್ತೋ ಅದನ್ನು ಹಾಕೊಂಡಿರ್ತೀನಿ. ಆಮೇಲೆ ಅಲ್ಲಿಲ್ಲ ಅಂತಂದರೆ ವಾಪಸ್ ಕೊಟ್ಟರೆ ಆಯ್ತು. ನೋಡಿ ಇಷ್ಟು ಐಟಮ್ನ ತಗೊಂಬಂದಿದ್ದೀನಿ, ಅದು ಏನೇನು ಹಾಕಿದ್ರೋ ಗೊತ್ತಿಲ್ಲ. ಒಟ್ಟು ಎಲ್ಲ ವೆಜ್ ಐಟಮ್ ಇತ್ತು. ಸೊ ಹಂಗಾಗಿ ಎಲ್ಲನೂ ಹಾಕೊಂಬಂದಿದ್ದೀನಿ. ಅಂತ ಅಂದರೆ ನೋಡಿ ಸಾಲ್ಟು, ಉಪ್ಪನ್ನ ನೋಡಿ ಈ ಥರ ಪ್ಯಾಕೆಟಲ್ಲಿ ಹಾಕೊಬೇಕು. ಇಲ್ಲ ಇಲ್ಲಿ ಕೊಟ್ಟಿದ್ದಾರಲ್ಲ ಆ ಥರ. ಸೊ ಉಪ್ಪೇ ಇರೋಲ್ಲ, ಸೊ ನಾವೇ ಆ್ಯಡ್ ಮಾಡ್ಕೊಬೇಕು. ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ಏನೂ ತಿಂದಿರಲಿಲ್ಲ. ಸೊ ಅದಕ್ಕೆ ಡಬಲ್ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಎಲ್ಲನೂ ಮುಗಿಸಿ ಕೊನೆಗೆ ಒಂದು ಕಾಫಿ ಹಾಕಿದ್ರೆ ಒಂದು ಸಮಾಧಾನ. ಅಡಗಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು, ಇಲ್ಲಿ ಈ ಟ್ರಕ್ಗಳನ್ನ UK ಇಂದ ಮತ್ತು ಯುರೋಪಿಂದ UK ಗೆ ಲಗೇಜ್ಗಳನ್ನ ತಗೊಂಡು ಹೋಗ್ತಾರಲ್ಲ, ಅವ್ರಿಗೆ ಸಪ್ರೇಟಾಗಿ ಕನ್ಸೆಷನ್ ಇದೆ ಆಯಿತಾ. ಸೊ ಇಲ್ಲಿ ಅವ್ರಿಗೆ ಊಟ ಇರುತ್ತೆ. ಜೊತೆಗೆ ನೋಡಿ ಅಲ್ಲಿ ಡ್ರೈವರ್ಸ್ ಕ್ಲಬ್ ಅಂತ ಬೋರ್ಡ್ ಇದೆ ನೋಡಿ. ಸೊ ಆ ಡ್ರೈವರ್ಸ್ ಕ್ಲಬ್ಬಲ್ಲಿ ಅವ್ರಿಗೆ ಸಪ್ರೇಟಾಗಿ ಊಟ ಮತ್ತು ಫೆಸಿಲಿಟೀಸು ಕೂಡ ಅವ್ರಿಗೆ ಅಂತ ಇರುತ್ತೆ. ಯಾಕೆಂತಂದರೆ ಆ ಕಾಲದಿಂದನೂ ಅವರು ಹೆಲ್ಪ್ ಮಾಡಿರ್ತಾರಲ್ಲ ಇದಕ್ಕೆಲ್ಲ. ಸೊ ಹಂಗಾಗಿ ಮೇ ಬಿ ಅವ್ರಿಗೇನೋ ಒಂದು ಕನ್ಸೆಷನ್ನ ಅವರು ಇಟ್ಟಿರ್ಬೋದು. ಬೋರ್ಡ್ ನೋಡಿ ಗೊತ್ತಾಗುತ್ತೆ ಇಲ್ಲಿ ಏನೇನಿದೆ ಅಂತ. ಸೊ ರಿಸೆಪ್ಷನಿಂದ ಹಿಡಿದು, ಕಾರ್ ಡೆಕ್ಕಿಂದ ಹಿಡಿದು, ಕೆಫೆಯಿಂದ ಹಿಡಿದು, ಪೆಟ್ ಏರಿಯಾ ಸಹಿತ ಇದೆ, ಟಾಯ್ಲೆಟು, ನರ್ಸರಿ ಎಲ್ಲವೂ ಕೂಡ ಇಲ್ಲಿದೆ. ನಾವಿವಾಗ ಇಲ್ಲಿಂದ ಮೇಲ್ಗಡೆ ಹತ್ತೋಣ ಬನ್ನಿ, ಮೇಲೆ ಹೆಂಗೆ ಕಾಣಿಸುತ್ತೆ ವ್ಯೂ ಅಂತ. ಈಗ ನಾವು ಹೋಗ್ತಾ ಇರೋ ಜಾಗ ಓಪನ್ ಡೆಕ್ಗೆ. ಅಂದರೆ ನಾವಿಲ್ಲಿಂದ ಸಮುದ್ರನ ನೋಡಬಹುದು. ಏನು ಮಜಾ ಇದೆ ನೋಡ್ರಿ ಇಲ್ಲಿ. ಒಂದು ಟೈಮಲ್ಲಿ ಪಲ್ಸರ್ 150 ಬೈಕ್ನ ತಗೊಂಡು ಕೆ ಗುಡಿ ಮತ್ತು ಸಕಲೇಶ್ಪುರ, ಮಡಿಕೇರಿ ಇಲ್ಲೇ ಅಲ್ಲಲ್ಲೇ ಓಡಾಡಿಕೊಂಡು ಮಜಾ ಮಾಡ್ತಿದ್ದು ನಾನು. ಇವತ್ತು ಪ್ಯಾರಿಸಿಂದ ಲಂಡನ್ಗೆ ನೋಡಿ ಇಷ್ಟು ದೊಡ್ಡ ಶಿಪ್ಪಲ್ಲಿ ನಮ್ಮ ಗಾಡಿನ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ನಿಜ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಇದೊಂಥರ ಪರಮಾನಂದ. ಮನುಷ್ಯಂಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಇರುತ್ತಂತೆ. ಯಾರು ವೃತ್ತಿ ಮೇಲೆ ಹೋಗ್ತಾರೋ ಅವರು ಪ್ರವೃತ್ತಿನ ಸಾಯಿಸ್ತಾರೆ, ಆದರೆ ಏನು ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ ಇರುತ್ತೆ. ಬಟ್ ಆದರೆ ವೃತ್ತಿ ಪ್ರವೃತ್ತಿ ಎರಡನ್ನೂ ಕ್ಯಾರಿ ಮಾಡ್ಕೊಂಡು ಹೋಗೋರು ಎಷ್ಟು ಪುಣ್ಯ ಮಾಡಿದವರು ಅಂತಂದರೆ ಆ ಪುಣ್ಯ ಮಾಡಿದ ಲಿಸ್ಟಲ್ಲಿ ನಾನು ಬರ್ತೀನಿ. ಆ್ಯಂಡ್ ನೀವು ಅಷ್ಟೇ. ನನ್ನ ಒಂದು ಜೀವನದ ಪಾಠದಲ್ಲಿ ನಾನು ಕಲ್ತಿದ್ದೇನು ಅಂತಂದರೆ, ಮನುಷ್ಯ ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ಆದರೆ ತಾನು ಮಾಡೋ ಕೆಲಸಕ್ಕೆ ಮೋಸ ಮಾಡ್ಕೊಂಡ್ರೆ ಅವನಷ್ಟು ನೀಚ ಇನ್ನೊಬ್ಬ ಇಲ್ಲ. ಸೊ ಮಾಡ್ತಾ ಇರೋ ಕೆಲಸ ಅದು ವೃತ್ತಿ ಆಗಲಿ ಪ್ರವೃತ್ತಿ ಆಗಲಿ ಎರಡನ್ನೂ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೋದ್ರೆ ಎರಡನ್ನೂ ದೇವ್ರು ಎಲ್ಲಾದರೂ ಒಂದು ಕಡೆ ನಮಗೆ ಭಾಗ್ಯ ಕೊಟ್ಟು ಈ ಥರ ಎಲ್ಲ ನಾವು ಡೆವಲಪ್ ಆಗೋಷ್ಟಕ್ಕೆ ಕರುಣೆ ತೋರಿಸ್ತಾನೆ ಅನ್ನೋದು ನನ್ನ ನಂಬಿಕೆ. ಸಪೋರ್ಟ್ ಮಾಡಿ ಕಳಿಸಿದ್ರಿಂದನೇ ನೋಡಿ ನೀವು ನೋಡ್ತಾ ಇರೋ ಈ ಜಾಗಗಳನ್ನು ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಸೊ ನನ್ನ KKFಗೆ, ನನ್ನ ಪ್ರೀತಿಯ KKFಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಸ್ಟಾರ್ಟಿಂಗಲ್ಲಿ KKF ನಮಸ್ಕಾರ KKF ಅಂತಂದರೆ ನನ್ನ ಜೊತೇಲಿ ಬರೋರೆಲ್ಲ ನಗಾಡೋರು, KKF ಅನ್ನೋರು. ಆದರೆ ಇವತ್ತು ನೋಡಿ KKF ಅನ್ನೋದೇ ಒಂದು ಬ್ರ್ಯಾಂಡ್ ಆಗಿದೆ. ಸೊ ಇದು ನನಗೆ ಎಷ್ಟು ಖುಷಿ ಕೊಡ್ಬೋದು ಹೇಳಿ ಮತ್ತೆ. ಸೊ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಈ ಜಾಗನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ ಏನು ಸುಂದರವಾಗಿದೆ ಅಂತ. ಅಂತೂ ಇಂತೂ ಕಿತ್ತಡಿ ಕಿರಣ ಅಚೀವ್ ಮಾಡ್ದೆ. ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದು ನೋಡಿ ಈ ಥರ ಜಾಗಗಳನ್ನೆಲ್ಲ ನೋಡಿ, ಈ ಥರ ಜಾಗಗಳನ್ನೆಲ್ಲ ನಿಮಗೆ ತೋರ್ಸಂಗಾದ. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಫಸ್ಟ್ ಟೈಮು ಈ ಥರ ಸಮುದ್ರದ ಒಳಗಡೆಯಿಂದ ಒಂದು ಹಡಗ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಬೆಂಗಳೂರು. And you know about Bengaluru? Allu Arjun. He's from South India. Yeah, we are South Indians.
KGF? Yes is our hero. And Kantara. Yeah. How was Kantara and KGF? Yeah. Thank you. ನನಗೆ ಚಿಕ್ಕಂದಿಂದ ಒಂದು ಡೌಟ್ ಇತ್ತು, ನೀರ್ ಮೇಲೆ ಹಡಗೋದ್ರೆ ಅದು ಕುಣಿಯಲ್ವಾ ಅಂತ. ಹೌದು, ಲಿಟ್ಲ್ ಬಿಟ್ಟು ಈ ಕಡೆ ಆ ಕಡೆ ಈ ಕಡೆ ಕುಣಿತಾ ಇದೆ, ಒಂಥರ ಮಜವಾಗಿದೆ. ಆದ್ರೂ ನೋಡಿ ಎಲ್ಲ ಕೂಡ ಗ್ಲಾಸ್ಡ್ ವಿಂಡೋಸು, ಫುಲ್ಲು ಲಾಕ್ ಆಗಿರುತ್ತೆ. ಯಪ್ಪ ಭಯ ಆಗುತ್ತೆ ಆದ್ರೂ ಒಂದೊಂದ್ಸಲ ನೋಡೋಕ್ಕೆ. ಇಲ್ಲಿ ನೋಡಿ, ಅಲ್ಲಿ ಇಂಜಿನ್ ಇದೆ ನೋಡಿ. ಅದು ಹಡಗು ಬಂದಿರೋ ದಾರಿ ಹೆಂಗೆ ನೀರನ್ನು ಸೀಳ್ಕೊಂಡು ಬಂದಿದೆ ಅಂತ. ಓ ಇಲ್ಲಿ ನೋಡಿ, ಇಲ್ಲಿ ಈ ಕಡೆಯಿಂದ ನೋಡೋಕ್ಕೆ ಅಂತ ಒಂದೊಳ್ಳೆ ಸ್ಪಾಟ್ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ನಾವು ಸಮುದ್ರ ಬರ್ತಾ ಇರೋದನ್ನು ನೋಡಿ ಖುಷಿ ಪಡಬಹುದು. ಸೊ ನೋಡಿ, ಅಲ್ಲಿ ಕೂಡ ಒಂದು ಹೋಗ್ತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಮಳೆನೂ ಬರ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಈಸ್ಗೆಡ್ಡೆ ಅಂತ ಅನ್ಕೋಬೇಡಿ. ಸೊ ಅದು ಒಂದು ಗುಡ್ಡ, ಆ ಗುಡ್ಡ ಸಮುದ್ರ ಕೊರೆದು ಅಥವಾ ಇವರೇ ನನ್ನ ಪ್ರಕಾರ ಪೋರ್ಟ್ ಮಾಡೋಕ್ಕೆ ಅಂತ ಕೊರೆದಿರೋದು ಅಂತ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ತಡೆಗೋಡೆ ಥರ ಮಾಡಿದ್ದಾರೆ. ಸೊ ಅಲ್ಲಿಗೆ ನೀರು ಅಪ್ಪಳಿಸದೇ ಇರಲಿ ಅಂತ. ಮತ್ತು ಅಲ್ಲಿ ನೋಡಿ, ಡೋವರ್ ಸ್ಟೇಷನ್ ಬಂದು ನಾವು ಆ ಬಂದರಿನಲ್ಲಿ ಇಳ್ಕೊಬೇಕು. ಯಾಕೆ ಅಂತಂದರೆ ಅದೇ ನಮ್ಮ ಸ್ಟಾಪು. ಅಂದರೆ ನಾವಿವಾಗ ಎಕ್ಸಾಕ್ಟಾಗಿ ಲಂಡನ್ಗೆ ಬಂದು ಮುಟ್ಟಿದ್ದೀವಿ. ಇವಾಗ ನಾವು ಹೊರಡ್ತೀವಿ. ಸೊ ಬನ್ನಿ ಹೋಗೋಣ ಆರಾಮಾಗಿ. ನೋಡಿ ಗೊತ್ತಾಗೋಯ್ತಾ, ಒಂದು ಶಿಪ್ಪಲ್ಲಿ ಹೆಂಗೆ ನಮ್ಮ ಗಾಡಿನ ತಗೊಂಡು ಹೋಗಿ ಇನ್ನೊಂದು ಕಡೆಗೆ ಬಿಡ್ತಾರೆ ಅಂತ. ಈಗ ನಾನು ಸಮುದ್ರದ ಮೇಲೆ ನಿಂತಿದ್ದೀನಿ, ಅಲ್ಲಿ ನೋಡಿ ಮೈಕಲ್ಲಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇದೆ. ಈಗ ಮೇ ಬಿ ಡೋರ್ ಓಪನ್ ಆಗುತ್ತೆ, ಆಲ್ರೆಡಿ ಮೇಲ್ಗಡೆದು ಓಪನ್ ಆಗಿರುತ್ತೆ. ಸೊ ಫಸ್ಟು ನಾವು ನಮ್ಮ ಇದನ್ನು ತೆಗಿಬೇಕು. ಎಕ್ಸಿಟ್ ಈ ಕಡೆ ತಗೋತಾ ಇದೆ, ಮೊದಲೇ ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟವ್ರೆ ಎಕ್ಸಾಕ್ಟಾಗಿ. ಸೊ ವಾಪಸ್ ನಾವು ಹಿಂಗೆ ಹೋಗ್ಬೇಕು ಅನ್ನೋ ಲೆಕ್ಕಕ್ಕೆ. UK ಗಾಡಿ ಮುಂದೆ ಇರೋದು. ಊಟ ಬುಕ್ ಮಾಡಿದ್ದು ಒಳ್ಳೇದಾಯಿತು, ಇಲ್ಲ ಅಂತಂದಿದ್ರೆ ಭಾರಿ ಕಷ್ಟ ಆಗೋದು ನನಗೆ. ಒಳ್ಳೆ ಊಟ ಮಾಡ್ಕೊಂಡೆ, €10 ಆರಾಮಾಗಿ ಕೊಡ್ಬೋದು. ಅದು ಇಲ್ಲಿ ಯಪ್ಪ. ನಾನೇನು ಮಾಡಿದೆ, ಬೆಳಗ್ಗೆ ಟಿಕೆಟ್ ಬುಕ್ ಮಾಡಬೇಕಾದ್ರೇ ಮೀಲು ಇರಲಿ ಅಂದ್ಬಿಟ್ಟು ಬುಕ್ ಮಾಡಿಬಿಟ್ಟೆ. ಅದು ನನಗೆ ಒಳ್ಳೆ ಕೆಲಸ ಆಯಿತು, ಯಾಕಂದರೆ ನಾನು 3 ಗಂಟೆವರೆಗೂ ಏನೂ ತಿಂದಿರಲಿಲ್ಲ. ಸೊ ಇಲ್ಲಿ ತಿಂದಿಲ್ಲ ಅಂದಿದ್ರೆ ಇನ್ನು ಮುಂದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ, ಅದು ಕಷ್ಟ ಆಗ್ತಿತ್ತು ನಮಗೆ. ಡೋವರ್ ಎಂಟ್ರಿ ಅಂದರೆ ಲಂಡನ್ಗೆ ಎಂಟ್ರಿ ಆದ್ವಿ ನೋಡಿ. ಇದು ಲಂಡನ್ನ ಬಂದರು ಎಕ್ಸಿಟ್ ಯಾವ ಕಡೆ ನೋಡಿ. ಈಗ ಸೇಮ್ ಅದೇ ಥರನೇ ಅಲ್ಲಿ ಕಾಯ್ಕೊಂಡಿದ್ದಾರೆ ವಾಪಸ್ ಹಿಂಗೆ ಹೋಗೋಕ್ಕೆ ನಮ್ಮ ಥರನೇ. ಎಸ್, ಲಂಡನ್ ದೇವ್ರೇ ಮಾದೇಶ್ವರ, ಇಂಥ ಲಂಡನ್ಗೂ ಕರ್ಸ್ಕೊಂಡಲ್ಲಪ್ಪ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ಮಾತ್ರ. ಓ ಆಗಲೇ ನಿಮಗೆ ತೋರಿಸ್ನಲ್ಲ, ಅದು ಅವರೇ ಕೊರೆದಿರೋ ಬೆಟ್ಟ. ಅದು ಇನ್ನೊಂದು ಗಮನಿಸಿದ್ರಾ, ಲಂಡನ್ ಬಂದ ತಕ್ಷಣವೇ ಸೇಮ್ ನಮ್ಮ ಇಂಡಿಯಾ ಥರ ಲೆಫ್ಟ್ ಡ್ರೈವಿಂಗ್ ಶುರು ಆಗೋಯ್ತು ನೋಡಿ. ಆರಾಮಾಗಿ ಲೆಫ್ಟ್ ಲೈನ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಲಂಡನ್ ಮುಗಿಸೋಷ್ಟೊಳಗಡೆ ಮತ್ತು ಅದೇನು ಅಭ್ಯಾಸ ಆಗಿತ್ತೋ ಅವೆಲ್ಲ ಹೋಗಿ ಮಾಮೂಲಿ ಇಂಡಿಯಾದಲ್ಲಿ ಹೆಂಗೆ ಓಡಿಸ್ಬೇಕೋ ಆ ಥರ ಬಂದ್ಬಿಡುತ್ತೆ ನಮಗೆ. ಹೆಂಗೆ ಮಜಾ. ಏನಾರು ತಿಳ್ಕೊ, ವಾಪಸ್ ಬಂದಮೇಲೆ ನಮ್ಮಂತೆ ಆಗು ಅಂತ ಅದರ ಅರ್ಥ. ಸರ್ ಏನು ನವೀನ್ ಸರ್, ಒಳಗೆ ಬರಬೇಕಾ? ಏನು ಮಾಡ್ತಾ ಇದ್ದಾರೆ? ಕರ್ನಾಟಕ ಮಾಡ್ತಾ ಇದ್ದಾರಾ? ಏನಕ್ಕೆ ಪುಟ್ಟ? ಅಲ್ಲಿ ನಂದು ಬ್ಯಾರಿಕೇಡ್ ಇದ್ದು ನೋಡ್ರಿ, ಅಲ್ಲಿ ಮುಂಚೆ ಅಲ್ಲೆಲ್ಲ ಸಿಕ್ಕಾಪಟ್ಟಿ ಬಿಡ್ಲಿಲ್ಲ. ನಾ ಜೊತೆ ಮಾತಾಡಿದೆ, ಟೈಮ್ ವೇಸ್ಟ್ ಆಗಿಬಿಡ್ತಲ್ಲ. ಪಾರ್ಕಿಂಗ್ ಲೈಟ್ ಆನ್ ಇಟ್ಟಿದ್ದೆ, ಗಾಡಿನೂ ಆಫ್ ಇಟ್ಟಿದ್ದೆ, ಪಾರ್ಕಿಂಗ್ ಲೈಟ್ ಆನ್ ಇಟ್ಟಿದ್ದೆ. ಎಷ್ಟೊಂದು ಹೊತ್ತು ಆಮೇಲೆ ಬಂದು ನೋಡ್ತೀನಿ, ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ಬ್ಯಾಟ್ರಿ ಮಾಡೋದು ದುಗುಸ್ ಸ್ಟಾರ್ಟ್ ಮಾಡತ್ತೀನಿ. ಆಮೇಲೆ ಸ್ಟೆಚ್ ಹೊಡಿಬೇಕು ನಾ ಇವಾಗ. ಅಂದರೆ ಇನ್ನೂ ಹೋಗ್ಬೇಕಾ ನಾವು? ಇಲ್ಲ ನಾವು ಹೋಗಂಗಿಲ್ಲ, ಹಾಲ್ಟಲ್ಲಿ ನಾವು ಗಾಡಿ ಸ್ಟ್ರೆಚ್ ಆಗಬೇಕು ಬ್ಯಾಟ್ರಿ ಬರೋಕ್ಕೆ. ಏನಾಗಲ್ಲ ಬಿಡಿ ಸರ್, ನಾನಿದ್ದೀನಿ, ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಇವಾಗ ನಾವು ಬಂದಿರೋದು ಬೈಕ್ಗೆ ಕಾರ್ನೆಟ್ ಅಂತ ಹೇಳ್ತಿದ್ವಿ ನೋಡಿ ಆವಾಗ. ಅಂದರೆ ನಮಗೆ ಹೆಂಗೆ ಪಾಸ್ಪೋರ್ಟ್ ಇದೆಯೋ ಆ ಥರ ಬೈಕ್ಗೆ ಒಂದು ಪಾಸ್ಪೋರ್ಟ್ ಇರುತ್ತೆ. ಈ ಥರ ಎಲ್ಲ ನಾವು ಇಂಟರ್ನ್ಯಾಷನಲ್ ರೈಡ್ ಮಾಡಬೇಕು ಅಂದರೆ. ಸೊ ಅದಕ್ಕೆ ನಾವಿವಾಗ ಒಂದಷ್ಟು ಸ್ಟ್ಯಾಂಪ್ನ ಹಾಕ್ಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲ ಅಂತಂದರೆ ನಾವು ಗಾಡಿನ ಶಿಪ್ ಮಾಡೋಕ್ಕಾಗಲ್ಲ ಸ್ಟ್ಯಾಂಪ್ ಹಾಕಲಿಲ್ಲ ಅಂದರೆ. ಆ್ಯಕ್ಚುಲಿ ವ್ಲಾಗ್ನ ರೂಮಲ್ಲಿ ಹೋಗಿ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಬೀದಿನಲ್ಲಿ ಎಂಡ್ ಮಾಡೋಂಥ ಸಿಚುವೇಶನ್ ಬಂದ್ಬಿಡ್ತು. ಯಾಕೆ ಅಂತಂದರೆ ನೀವು ನೋಡ್ತಾ ಇದ್ದೀರಾ, ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದೀವಿ. ರೀಸನ್ ಏನು ಅಂತಂದರೆ, ಏನು ಸುಮಾನ್
ರೀಸನ್ ನಾವಿವಾಗ ಕಾರ್ನೆಟ್ ಸ್ಟಾಂಪ್ ಮಾಡಬೇಕು. ಏನಕ್ಕೆ ಸ್ಟಾಂಪ್ ಮಾಡ್ಬೇಕಂದ್ರೆ ಕೊರಿಯರ್ ಮಾಡೋದಕ್ಕೆ ಕಂಪಲ್ಸರಿ ಸ್ಟಾಂಪ್ ಮಾಡಿಸ್ಲೇಬೇಕು. ಹೌದು. ಸೊ ಮಾಡಿಸಿದ್ರೇನೆ ಅಲ್ಲಿ ಅವರು ಅಕ್ಸೆಪ್ಟ್ ಮಾಡಿ ನಮ್ಮ ಗಾಡಿ ಹಾಕೊಂಡು ಅಲ್ಲಿಂದ ಬೋಟಿಂದ ನಮಗೆ ಚೆನ್ನೈಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಗಾಡಿ ಬರಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಹೆಂಗ್ ಎಂಟ್ರ್ ಆದೆ ಅಂತ ಕೇಳ್ತಾರಲ್ಲ ಅದು. ಸೊ ಅದಕ್ಕೆ ಕಾರ್ನೆಟ್. ಅಂದ್ರೆ ಲಂಡನ್ಗೆ ನೀವು ಹೆಂಗೆ ಎಂಟ್ರಿ ಇದೆ ಅಂತ ಕೇಳ್ತಾರೆ ಇಲ್ಲಿ ಪೋರ್ಟಲ್ಲಿ. ಸೊ ನಮ್ಗೆ ಇಲ್ಲಿ ಕಾರ್ನೆಟ್ ಅಂತಂದ್ರೆ ಏನು ಗೊತ್ತಾ, ಈಗ ಹೆಂಗೆ ನಮಗೆ ಮನುಷ್ಯರಿಗೆ ಪಾಸ್ಪೋರ್ಟ್ ಇರುತ್ತೋ ಆ ಥರ ಬೈಕ್ಗೆ ಒಂದು ಪಾಸ್ಪೋರ್ಟ್ ಇದೆ, ಅದೇ ಕಾರ್ನೆಟ್ಟು. ಅದನ್ನೆಲ್ಲ ನಿಮ್ಗೆ ಬಂದ್ಮೇಲೆ ತಿಳಿಸ್ತೀನಿ ಏನು ಎತ್ತ ಅಂತ. ಸೊ ಆ ಕಾರ್ನೆಟ್ಗೆ ಒಂದ್ಸಲ ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಲಂಡನ್ದು ಸ್ಟಾಂಪ್ ಹೋಗ್ಬೇಕು. ಆ್ಯಕ್ಚುಲಿ ಎಲ್ಲ ದೇಶದಲ್ಲೂ ಕೇಳಬೇಕಿತ್ತು, ಬಟ್ ಏನೋ ಕೇಳಲಿಲ್ಲ. ನಾವು ಕೇಳ್ತಾರೆ ಅಂತ ಅನ್ಕೊಂಡು ಮಾಡಿಸ್ಕೊಂಡ್ಬಂದ್ವಿ, ಬಟ್ ಕೇಳಲಿಲ್ಲ. ಬಟ್ ಆದರೆ ಫೈನಲ್ ಜಾಗದಲ್ಲಿ ಬೇಕೇ ಬೇಕು ನಾವು ಗಾಡಿನ ಒನ್ಸ್ ವಾಪಸ್ ಭಾರತಕ್ಕೆ ತಗೊಂಡೋಗೋಕ್ಕೆ. ಅದು ಯಾಕೆ, ಏನು ರಿಸ್ಟ್ರಿಕ್ಷನ್ಸ್ ಏನೇನಿದೆ ಅನ್ನೋದು ನಾನು ಇನ್ನೊಂದು ವೀಡಿಯೋದಲ್ಲಿ ಕ್ಲೀನಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಇಷ್ಟು ಹೇಳ್ತಾ ಆ ಪ್ರೊಸೀಜರ್ ಎಲ್ಲ ನಾವೀಗ ಸೈನ್ ಹಾಕಿ ಕೊಟ್ಟಿದ್ದೀವಿ. ಇನ್ನೊಂದು 45 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆ ವೆಯ್ಟ್ ಮಾಡಾದ್ಮೇಲೆ ಅದನ್ನ ನೀಸ್ಕೊಂಡು ಸೀದಾ ಹೋಗಿ ರೂಮ್ಗೆ ಹೋಗಿ ತಲುಪಿಡ್ತೀವಿ. ಫೈನಲಿ ಲಂಡನ್ಗೆ ಬಂದಿದ್ದೀವಿ. ನಿಜ, ಲಂಡನ್ಗೆ ಬಂದ ತಕ್ಷಣ ಏನೋ ನಮ್ಮೂರಿಗೆ ಬಂದಂಥ ಕಳೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅರ್ಧಂಬರ್ಧ ಕೆಲ್ಸಗಳು ಏನೇನೋ ಒಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ. ಒಟ್ಟು ಕೋಸ್ಟಲ್ ಏರಿಯಲ್ಲಿ ಇದ್ದೀರಿ, ನಮ್ಮ ಸೊಗಡಂತೂ ಸಿಗ್ತಾ ಇದೆ ಇಲ್ಲಿ. ಇನ್ನು ಮುಂದಕ್ಕೆ ನೋಡ್ತಾ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬಟ್ ಫೈನಲಿ ಏನು ಯಾರಿಗೂ ಏನೂ ತೊಂದರೆ ಆಗದೆ, ಒಂದು ಗೆರೆನೂ ಕೂಡ ಬೀಳದೆ. ಆಮೇಲೆ ಇನ್ನೊಂದು ಲೆಫ್ಟ್ ಹ್ಯಾಂಡ್, ಅದು ಒಂದು ಖುಷಿನೇ ಅಲ್ಲ. ಈಗ ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಓಡಿಸಿದ್ರೆ ನೀನು ಅರ್ಧ ಊರಲ್ಲಿ ಇದೆಯಾ ಅನ್ನೋ ತರ ಫೀಲ್ ಆಯ್ತದೆ. ಕರೆಕ್ಟ್. ಇದಾವರೆಗೂ ನಾವೀಗ ಓಡಿಸಿರೋದು ರೈಟೇ, ನೇಪಾಳ ದಾಟ್ದಾಗಿಂದ. ಕರೆಕ್ಟ್. ಈಗ ಫಸ್ಟ್ ನಾನು ಲೆಫ್ಟ್ ಓಡಿಸ್ತಾ ಇರೋದು. ಏನೋ ಒಂಥರ ಅದೊಂಥರ ಫೀಲು, ಅದು ನಮ್ಮ ಫೀಲ್ ಅನ್ನೋದು ಸಿಗುತ್ತೆ ಗೊತ್ತಾ, ಅದು ಚೆನ್ನಾಗಿ ಸಿಗ್ತಾ ಇದೆ. ಸೊ ನಾಳೆ ಇಲ್ಲಿಂದ ನಮ್ಮ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇಷ್ಟು ಹೇಳ್ತಾ ಬೀದಿಯಲ್ಲಿ ಸುಮನ್ ಜೊತೆ, ನಮ್ಮ ಗಾಡಿಗಳ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.